ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವ್ಯಾರೆಲ್ಲ ಕುಕಿಂಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ, ಈ ಒಂದು ಕುಕಿಂಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವರು ಭಾಳ ಜನದಲ್ಲಿ ಲೇಡೀಸೇ ಜಾಸ್ತಿ. ಫ್ರೆಂಡ್, ಈ ಒಂದು ಮನೆಯಲ್ಲಿ ನೀವೇನಾದರೂ ಕುಕಿಂಗ್ ಚಾನಲ್ ಕ್ರಿಯೇಟ್ ಮಾಡಿ ನೀವೇನಾದರೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮಗೆ ಈ ಒಂದು ಕುಕಿಂಗ್ ಚಾನಲಲ್ಲಿ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಆದರೆ ಯೂಸ್ ಬರ್ತಿಲ್ಲ ಅನ್ನೋರಿಗೆ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ ಫ್ರೆಂಡ್. 100% ನಿಮಗೆ ವರ್ಕ್ ಆಗೇ ಆಗುತ್ತೆ ಫ್ರೆಂಡ್. ಅದು ಯಾವ ಒಂದು ಟಿಪ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಕುಕಿಂಗ್ ಚಾನಲ್ ಮನೆಯಲ್ಲಿ ಮಾಡುವಂಥ ಅಡುಗೆ ಆ ಒಂದು ಚಾನಲ್ನ ಹೇಗೆ ಗ್ರೋ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಗಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್, ನೀವು ಏನು ಮಾಡ್ತೀರ ಅಂದರೆ ಯಾವುದೇ ಒಂದು ಈಗ ಬಿರಿಯಾನಿ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ. ಆ ಒಂದು ಬಿರಿಯಾನಿ ರೆಸಿಪಿ ನೀವೇನೋ ಮಾಡ್ತೀರಿ ಅಂದರೆ ಆ ಒಂದು ಬಿರಿಯಾನಿ ರೆಸಿಪಿನ ನೀವು ಒಂದೊಂದು ಸ್ಟೆಪ್ ಆಗಿ ನೀವು ಲಾಂಗ್ ವಿಡಿಯೋದಲ್ಲಿ ಒಂದು 5 ನಿಮಿಷ 10 ನಿಮಿಷ ವಿಡಿಯೋ ಮಾಡ್ತೀರಾ ಫ್ರೆಂಡ್. ಮನೆಯಲ್ಲಿ ಒಂದು 5 ನಿಮಿಷ 10 ನಿಮಿಷ ವಿಡಿಯೋ ಮಾಡ್ತೀರಾ, ಆದರೆ ಮಾಡಿ ಫ್ರೆಂಡ್. ಲಾಂಗ್ ವಿಡಿಯೋನೂ ಕೂಡ ಮಾಡಿ. ನಿಮಗೆ ಲಾಂಗ್ ವಿಡಿಯೋ ಮಾಡಬೇಕು ಅಂದರೆ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ಯಾಮ್ರಾ ಕ್ಲಿಯರಿಟಿ ಇರಬೇಕು ಫ್ರೆಂಡ್. ನೀವು ಕುಕಿಂಗ್ ಚಾನಲ್ ಮಾಡ್ಕೊಂಡವರು ಮೇನ್ ಪಾಯಿಂಟ್ ನಿಮ್ಮ ಒಂದು ಕ್ಯಾಮ್ರಾ ಕ್ಲಿಯರಿಟಿ ಇರಬೇಕು. ಚಲೋ ಒಂದು ಕ್ವಾಲಿಟಿಯಲ್ಲಿ ನಿಮ್ಮೊಂದು ವಿಡಿಯೋ ಆಗಬೇಕು. HD ಕ್ವಾಲಿಟಿಯಲ್ಲಿ, ಫುಲ್ HD ಕ್ವಾಲಿಟಿಯಲ್ಲಿ ನಿಮ್ಮೊಂದು ವಿಡಿಯೋ ರೆಕಾರ್ಡ್ ಆಗಬೇಕು. ರೆಕಾರ್ಡ್ ಆಗಿ ಆ ಒಂದು ವಿಡಿಯೋದಲ್ಲಿ ನೀವು ಎಲ್ಲದನ್ನು ಕೂಡ ಸ್ಪೀಡೇ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ರೆಡಿ ಮಾಡಿಕೊಂಡು ನೀವು ತೋರಿಸ್ಬೇಕು. ಲಾಂಗ್ ವಿಡಿಯೋ ಮಾಡೋದು, ನೀವೇನಾದ್ರು ಲಾಂಗ್ ವಿಡಿಯೋ ಮಾಡಿರ್ತೀನಿ ನಿಮ್ಗೆ ಇನ್ನೂ ಕೂಡ ಯೂಸ್ ಬರ್ತಿಲ್ಲ ಅನ್ನೋರಿಗೆ ನೀವು ಲಾಂಗ್ ವಿಡಿಯೋ ಫ್ರೆಂಡ್, ನೀವು 5 ನಿಮಿಷ 10 ನಿಮಿಷ ವಿಡಿಯೋ ತೋರಿಸ್ತಿದ್ರಲ್ಲ, ಅದನ್ನು ಲಾಂಗ್ ವಿಡಿಯೋನಲ್ಲಿ ತೋರಿಸ್ತಾ ಇದ್ದಿಲ್ಲ, ಅದನ್ನು ಬಿಟ್ಟು ನೀವು 1 ನಿಮಿಷದಲ್ಲಿ ಶಾರ್ಟ್ ವಿಡಿಯೋ, ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋಗೆ ಜಾಸ್ತಿ ಯೂಸ್ ಬರ್ತಾಯಿದೆ ಫ್ರೆಂಡ್. ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ನೀವು ಮಾಡುವಂಥ ಅಡುಗೆನ 1 ನಿಮಿಷದಲ್ಲಿ ತೋರಿಸ್ಬೇಕು. 1 ನಿಮಿಷದಲ್ಲಿ ತೋರಿಸಿದರೆ ನಿಮ್ಮ ಒಂದು ವಿಡಿಯೋ ಜನಕ್ಕೆ ಬೇಗ ತಲುಪುತ್ತೆ. ಶಾರ್ಟ್ ವಿಡಿಯೋ ಇದೆಯಲ್ಲ, ಜನಕ್ಕೆ ಬೇಗ ತಲುಪುತ್ತೆ. ಆ ಒಂದು ವಿಡಿಯೋನಿಗೆ ಏನು ಮೇನ್ ಪಾಯಿಂಟ್ ಅಂದರೆ, ನೀವು ಆ ಒಂದು ವಿಡಿಯೋ ಮಾಡ್ತೀರಾ ಅಂದರೆ, ಶಾರ್ಟ್ ವಿಡಿಯೋ ಮಾಡ್ತೀರಾ ಅಂದರೆ ಮೇನ್ ನಿಮ್ಮೊಂದು ಮೊಬೈಲ್ನ ಸೀದಾ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಫ್ರೆಂಡ್. ಸೀದಾ ಇಟ್ಕೊಂಡು ಇಟ್ಕೊಳ್ಕೊಳ್ಳಿ. ಈಗ ನೀವು ಎಲ್ಲ ರೆಡಿ ಇಟ್ಕೋಬೇಕು. ನೀವು ಶಾರ್ಟ್ ವಿಡಿಯೋ ಮಾಡ್ತೀರಂದರೆ ಆಲ್ರೆಡಿ ನೀವು ಅಡುಗೆಗೆ ಏನೇನು ಐಟಮ್ಸ್ ಹಾಕ್ತೀರೋ ಅಷ್ಟು ಐಟಮ್ಸ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್. ರೆಡಿ ಮಾಡಿಕೊಂಡು ಜಸ್ಟ್ ನೀವು ಅದು ಏನು ಹಾಕ್ತಿರೋ ಕರೆಕ್ಟಾಗಿ ತೋರಿಸಿ ಹೇಳಿ ಹಾಕಿ ಫ್ರೆಂಡ್. ಏನು ಮಾಡ್ತೀರಂತ ಹೇಳಿ ಕರೆಕ್ಟಾಗಿ ತೋರಿಸಿ ಹಾಕಿದರೆ 1 ನಿಮಿಷದಲ್ಲಿ ಮಾಡ್ಬೋದು. ಮೇನ್ ಪಾಯಿಂಟ್ ಅದಕ್ಕೆ ಏನಂದರೆ, ನೀವು ನಿಮ್ಮೊಂದು ಮೊಬೈಲ್ನ ಶೇಕ್ ಮಾಡಬಾರ್ದು. ನೀವು ಈಗ ಅಡುಗೆ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಳ್ಳಿ, ಆ ಒಂದು ಮೊಬೈಲ್ ನೀವು ಶೇಕ್ ಮಾಡಿದರೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ ಜನಕ್ಕೆ. 2ನೇ ಪಾಯಿಂಟ್ ಏನಪ್ಪ ಅಂದರೆ, ನೀವು ಆ ಒಂದು ಮೊಬೈಲ್ ಹಿಡ್ಕೊಂಡು ನೀವು ಅಡುಗೆ ಮಾಡಬಾರ್ದು. ಈಗ ನೀವು ಮೊಬೈಲ್ ಹಿಡ್ಕೊಂಡು ನಿಮ್ಗೆ ಅಡುಗೆ ಆಡ್ತಾ ಇದ್ದರೆ ಈ ಮೊಬೈಲ್ ಕೂಡ ಶೇಕ್ ಆಗುತ್ತೆ. ಹಾಗಾಗಿ ನೀವು ಸ್ಟ್ಯಾಂಡ್ ಇಟ್ಕೊಳ್ಳಿ ಫ್ರೆಂಡ್. ಮನೆಯಲ್ಲಿ ಅಡುಗೆ ಮಾಡ್ತೀನಿ ಅಂದರೆ ಸ್ಟ್ಯಾಂಡ್ ಇಟ್ಕೊಳ್ಳಿ. ಸ್ಟ್ಯಾಂಡಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಅಡುಗೆ ಮಾಡೋದು ಕ್ಲೀನಾಗಿ ನೀಟಾಗಿ ತೋರಿಸಿ. ಆಮೇಲೆ ನೀವು ಎಡಿಟಿಂಗ್ ಭಾಳ ಮುಖ್ಯ. 1 ನಿಮಿಷ ನೀವೇನಾದರೂ ವಿಡಿಯೋ ಮಾಡ್ತೀರಂದರೆ ಮೇನ್ ಪಾಯಿಂಟ್ ಅಷ್ಟೇ ತಗೊಳ್ಳಿ. ಈಗ ಉಪ್ಪು ಹಾಕ್ತೀರಾ, ಖಾರ ಪುಡಿ ಹಾಕ್ತೀರಾ, ಅದು ತೊಗೊಳ್ಳಿ. ಮೆಣಸಿನ್ಕಾಯಿ ಹಾಕ್ತೀರಾ, ಉಳ್ಳಾಗಡ್ಡಿ ಹಾಕ್ತೀರಾ, ಈ ಥರ ತಗೊಂಡು ಆಮೇಲೆ ಕುದಿಯೋದು ಅಷ್ಟೇ, ಒಂದೇ ಒಂದು 2-3 ಸೆಕೆಂಡ್ ಅಷ್ಟೇ ತೋರಿಸಿ. ಆಮೇಲೆ ಅದನ್ನು ಎಷ್ಟೊತ್ತು ಕುದಿಸೋದಂತ ಕರೆಕ್ಟಾಗಿ 1 ನಿಮಿಷದಲ್ಲಿ ಮಾಡ್ಬೋದು. ಏನಪ್ಪ ಮೇನ್ ಪಾಯಿಂಟ್? ಎಡಿಟಿಂಗ್ ಮೇನ್ ಪಾಯಿಂಟ್. ಶಾರ್ಟ್ ವಿಡಿಯೋಗೆ ಎಡಿಟಿಂಗ್. ನೀವು ಅದನ್ನು ಕರೆಕ್ಟಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದರೆ, 1 ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಶಾರ್ಟ್ನಲ್ಲಿ ನಿಮ್ಮ ಒಂದು ವಿಡಿಯೋ ಜನಕ್ಕೆ ಬೇಗ ತಲುಪುತ್ತೆ ಫ್ರೆಂಡ್. ಲಾಂಗ್ ವಿಡಿಯೋದಲ್ಲಿ ಭಾಳ ಜನ ಇದ್ದಾರೆ ಲೇಡೀಸ್. ಪ್ರತಿಯೊಬ್ಬ ಲೇಡೀಸ್ ಕೂಡ ಈಗ ಇಲ್ಲಾಂದರೂ ಕೂಡ ಸಿಟಿಯಲ್ಲಿ ಆಯಿತು, ಈಗ ವಿಲೇಜಲ್ಲಿ ಆಯಿತು, ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡೋದು ದಿನನಿತ್ಯ ಏನು ಮಾಡ್ತಾರೆ ಅಂದರೆ, ಅವರು ಈಗ ಯಾವುದೇ ಒಂದು ಸಾಂಬಾರು ಮಾಡ್ಕೊಂಡು ತಿಳ್ಕೊಳ್ಳಿ, ಬೇಳೆ ಸಾಂಬಾರು ಮಾಡ್ಕೊಂಡಿದ್ದಾರೆ, ಅದನ್ನು ವಿಡಿಯೋ ಮಾಡ್ತಾರೆ. ಚಿಕನ್ ಸಾಂಬಾರು ಮಾಡ್ತಾರೆ, ಅದನ್ನು ವಿಡಿಯೋ ಮಾಡ್ತಾರೆ. ಆಮೇಲೆ ಯಾವುದು ಮಾಡ್ತಾರೆ, ಈ ಥರ ಮಾಡ್ತಾರೆ. ಆದರೆ ನೀವು ಈ ರೀತಿ ಅಡುಗೆ ಮಾಡಿ ನೀವು ನಿಮ್ಮೊಂದು ಚಾನಲ್ನ ಗ್ರೋ ಮಾಡ್ಕೊಳಕ್ಕಾಗಲ್ಲ. ಡಿಫ್ರೆನ್ಸ್ ಆಗಿ ಜನ ಯಾವುದು ಜಾಸ್ತಿ ಇಷ್ಟಪಡ್ತಾರೋ ಅದರ ಮೇಲೆ ನೀವು ಕಾನ್ಸೆಪ್ಟ್ ಹಾಕಿ ವಿಡಿಯೋ ಮಾಡಬೇಕು ಫ್ರೆಂಡ್. ಎಕ್ಸಾಂಪಲ್ ನೋಡಿರ್ತೀರ, ಗಂಡು ಮಕ್ಕಳಿಗೆ 1 ನಿಮಿಷದಲ್ಲಿ ಶಾರ್ಟ್ ವಿಡಿಯೋ ತೋರಿಸ್ತಾರಲ್ಲ, ಅದೇ ರೀತಿ ನೀವು ಲೇಡೀಸ್ ಕೂಡ ಮಾಡಬೇಕು. ಆ ರೀತಿ ಮಾಡಿದ್ರೆ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ ಫ್ರೆಂಡ್. ಈಗ 5 ನಿಮಿಷ 10 ನಿಮಿಷ ವಿಡಿಯೋ ನೋಡಲ್ಲ ಯಾರು ಫ್ರೆಂಡ್. ನೋಡ್ತಾರೆ, ಆದ್ರೆ ನೀವು ಮಾಡೋಕ್ಕಿಂತ ಡಬಲ್ ಮಾಡಿ ಇಟ್ಟೋಡ್ತಾರಲ್ಲ, ಅವರು ವಿಡಿಯೋ ನೋಡಿರ್ತಾರೆ. ನೀವು ಕ್ಲಿಯರಾಗಿ ವಿಡಿಯೋ ತೋರಿಸಿಲ್ಲ ಅಂದರೆ, ನೀವು ಶೇಕ್ ಮಾಡಿ ವಿಡಿಯೋ ತೋರಿಸ್ತೀರ ಅಂದರೆ
ಆಮೇಲೆ ನೀವು ಮಾತಾಡೋದು ಪ್ರತಿಯೊಂದು ಅರ್ಥ ಆಗಬೇಕು ಅವ್ರು. ನೀವು ಏನು ಮಾಡ್ತೀವಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ನೀವು ವಿಡಿಯೋ ಮಾಡೋ ಟೈಮ್ನಲ್ಲಿ ಮಾತಾಡಬಾರ್ದು. ವಿಡಿಯೋ ಮಾಡೋ ಒಂದು ಟೈಮ್ನಲ್ಲಿ ಮಾತಾಡಬಾರ್ದು. ವಿಡಿಯೋ ಆದಮೇಲೆ ನೀವು ಹಾಕಿದ್ದು ಏನೇನು ಹಾಕ್ತೀರ ಅಂತ ವಾಯ್ಸ್ ಕೊಟ್ಟು ಅವ್ರು ರೆಕಾರ್ಡಿಂಗ್ ಮಾಡ್ಕೊ ಎಡಿಟಿಂಗ್ ಮೂಲಕ. ಅವಾಗ ಕ್ಲಿಯರೆನ್ಸ್ ಆಗುತ್ತೆ ಫ್ರೆಂಡ್. ಕ್ಲಿಯರಿಟಿ ನಿಮ್ಮೊಂದು ವಿಡಿಯೋ ಜನಕ್ಕೆ ಇಷ್ಟ ಆಗುತ್ತೆ. ನೀವು ಏನು ಹಾಕಿರೋದು ಕೂಡ ಜನಕ್ಕೆ ಗೊತ್ತಾಗುತ್ತೆ. ನಿಮ್ಮ ಒಂದು ವಿಡಿಯೋ ಯಾಕೆ ನೋಡ್ತಾರೆ ಅಂದರೆ, ನೀವೇನಾದರೂ ಚೆನ್ನಾಗಿರೋವಂಥ ವಿಡಿಯೋ ಮಾಡಿದರೆ ಜನ ನಿಮ್ಮನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋ ನೀವು ಏನೇನು ಮಾಡಿದರೆ ಅದನ್ನು ನೋಡಿ ಕಲ್ಕೊತಾರೆ ಫ್ರೆಂಡ್. ಅದು ಕೂಡ ನನ್ನೊಂದು 2ನೇ ಚಾನಲ್ ಬಾಬುಜಾನ್ MJ ಚಾನಲ್ ನೋಡ್ತಾ ಇದ್ರಲ್ಲ, ನಾನು 2ನೇ ಚಾನಲ್ ರಟ್ಟಳ್ಳಿ ಕುಕಿಂಗ್ ಚಾನಲಲ್ಲಿ ಸ್ವಲ್ಪ ಅನುಭವ ಆಗಿದೆ. ಆ ಒಂದು ಚಾನಲ್ ನಾನು ಎಡಿಟಿಂಗ್ ಮಾಡೋದು ನಾನೇ, ವಿಡಿಯೋ ಅಪ್ಲೋಡ್ ಮಾಡೋದು ನಾನೇ. ನಮ್ಮದು ಟೀಮ್ ಇದೆ. ಆ ಟೀಮ್ನಲ್ಲಿ ನಾವು 3 ಅಡುಗೆ ಮಾಡ್ತಾರೆ, ಕುಕ್ಕಿಂಗ್ ಮಾಡ್ತಾರೆ. ನಾನು ವಿಡಿಯೋ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಾನು ಮಾಡೋದು ಲಾಂಗ್ ವಿಡಿಯೋದಲ್ಲಿ ಕೂಡ ಇಂಟ್ರೆಸ್ಟ್ ಆಗುತ್ತೆ ಜನಕ್ಕೆ ನೋಡೋಕ್ಕೆ. ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಆ ಒಂದು ವಿಡಿಯೋ 4-5 ಸಾವಿರ ಜನಕ್ಕೆ ತಲುಪುತ್ತೆ. ಈಗ ಆಲ್ಮೋಸ್ಟ್ ನಾನೊಂದು ಚಾನಲ್ ಕ್ರಿಯೇಟ್ ಮಾಡಿ 1 ತಿಂಗಳಾಯಿತು. ಜಸ್ಟ್ ಒಂದು 8 ವಿಡಿಯೋ ಹಾಕಿದ್ದೀನಿ. 8 ವಿಡಿಯೋಗೆ ಆಲ್ರೆಡಿ 70,000 ವ್ಯೂಸ್ ಬಂದಿದೆ. ಇನ್ನೂ ಕೂಡ ಬರ್ತಾಯಿದೆ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ನೀವು ಶೇಕ್ ಮಾಡಬೇಡಿ. ವಾಯ್ಸ್ ಆಮೇಲೆ ಕೊಡಿ. ನೀವು ವಿಡಿಯೋ ಮಾಡಿದ ಮೇಲೆ ವಾಯ್ಸ್ ಆಮೇಲೆ ಕೊಡಿ. ಆಮೇಲೆ ನೀವು ಸ್ಟ್ಯಾಂಡ್ ಇಟ್ಕೊಳ್ಳಿ. ಆಮೇಲೆ ಕ್ಲಿಯರ್ ಇರಬೇಕು. ನಿಮ್ಮೊಂದು ಮೊಬೈಲಲ್ಲಿ ಏನಾದರೂ ಫುಲ್ಲು HD ರೆಕಾರ್ಡಲ್ಲಿ ಮಾಡಿದರೆ ಓಕೆ. ಇನ್ನೂ ಕೂಡ 4Kಲಿ ಮಾಡಿದರೂ ಕೂಡ ಪರವಾಗಿಲ್ಲ. ನೀವು ಕಾಣೋಕ್ಕೆ ಮಸ್ತಾಗಿ ಕಾಣಬೇಕು ನೋಡೋಕ್ಕೆ. ಆ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರೂ ಕೂಡ ಅಡುಗೆ ಯಾರು ಮನೆಯಲ್ಲಿ ಮಾಡ್ತೀರಾ, ದಯವಿಟ್ಟು ನೀವು 1 ನಿಮಿಷದಲ್ಲಿ ಅಡುಗೆ ಮಾಡೋದು ತೋರಿಸಿ ಫ್ರೆಂಡ್. ಈಗ ಟ್ರೆಂಡ್ ಆಗೋದು 1 ನಿಮಿಷದಲ್ಲಿ ವಿಡಿಯೋ ನೋಡ್ತಾರೆ ಫ್ರೆಂಡ್. ಅದು ಮೇನ್ ಪಾಯಿಂಟ್. ಈಗ ನೋಡೋರು ಈಗ ಏನಾದರೂ ಮಾಡೋದು ವೆರೈಟಿ ನೋಡ್ಬೇಕಂದ್ರೆ 1 ನಿಮಿಷದಲ್ಲಿ ವಿಡಿಯೋ ನೋಡ್ತಾರೆ ಫ್ರೆಂಡ್. 5-10 ನಿಮಿಷ ಯಾರು ಕೂಡ ವೇಟ್ ಮಾಡಲ್ಲ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮ್ಗೆ ಏನಿಸ್ತಂತ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.